ತುಂಬ ಫಸ್ಟ್ ಟೈಮ್ ಬಿಸಿಲಲ್ಲಿ ಕೆಲಸ ಮಾಡ್ತಾವಳೆ ಗೈಸ್ ನೋಡಿ. ಹಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ ಗೈಸ್, ನಮ್ಮೂರಲ್ಲಿ ಶಿವನ ದೇವಸ್ಥಾನ ಓಪನ್ ಆಗಿ 1 ಇಯರು. ಸೊ ಅದು 1 ಇಯರ್ದು ಪೂಜೆ ಇಟ್ಕೊಂಡಿದ್ದಾರೆ, ಹೋಮ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಇವತ್ತು ಡೇ ಫುಲ್ಲು ಅನ್ನದಾಸೋಹ, ಬೆಳಗ್ಗೆ ತಿಂಡಿ ಊಟ ಎಲ್ಲ ಇರುತ್ತೆ. ನಾವೀಗ ಪೂಜೆಗೆ ಹೋಗ್ತಾ ಇದ್ದೀವಿ, ಮನೇಲಿ ಪೂಜೆ ಮಾಡಿ. ಇವನು ನಮ್ಮ ಮಾವನ ಮಗ ಗೈಸ್, ಅಪ್ಪಂದೇ ಒಂಥರ ಎಲ್ಲ ಮ್ಯಾನೇಜ್ಮೆಂಟ್ ದೇವಸ್ಥಾನದಲ್ಲಿ ಅಲ್ವೇನೋ. ಇವನು ಹೋಗ್ತಿದ್ದ ಗೈಸ್, ನಾವು ಬಿಟ್ಟಿಲ್ಲ. ಮೊನ್ನೆನೇ ಕರ್ಕೊಂಬಂದಿದ್ವಿ, ಯಾಕಂದರೆ ನಾವು ನಿನ್ನೆ ನಮ್ಮ ಮನೆ ದೇವರು ರಾಮದೇವ್ರಿಗೆ ಹೋಗಿದ್ವಿ. ಆ್ಯಕ್ಚುಲಿ ಅದು ನಾನು ಬ್ಲಾಗ್ ಮಾಡಿಲ್ಲ, ನಮ್ಮ ಚಂದು ಮಾಡಿದ್ದಾಳೆ. ಯಾಕೆ ಅಂದರೆ ನಿನ್ನೆ ಎಲ್ಲ ನಮ್ಮ ಮನೇಲಿ ಫುಲ್ಲು ಕರೆಂಟ್ ಪ್ರಾಬ್ಲಮ್ ಆಗಿತ್ತು ಗೈಸ್, ಕರೆಕ್ಟಾಗಿ ಚಾರ್ಜ್ ಇರಲಿಲ್ಲ. ಸೊ ಎಲ್ಲರೂ ಮಾಡೋಕ್ಕಾಗಲಿಲ್ಲ, ಅವಳು ಮಾಡಿದ್ದಾಳೆ. ನಾನೊಂದು ಮಿನಿ ಬ್ಲಾಗ್ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇವತ್ತು ಶಿವನ ದೇವಸ್ಥಾನ ಎಲ್ಲ ಹೇಗೆ ಪೂಜೆ ಎಲ್ಲ ಹೇಗೆ ಮಾಡಿದ್ದಾರೆ, ಯಾರ್ಯಾರು ಬಂದಿದ್ದಾರೆ, ಬೆಂಗಳೂರಿಂದ ಎಲ್ಲ ಬರ್ತಾ ಇದ್ದಾರೆ ಗೈಸ್, ನಮ್ಮೂರಲ್ಲಿ ಯಾರ್ಯಾರಿದ್ದಾರೆ ಎಲ್ಲ. ಸೊ ನೋಡೋಣ ಬನ್ನಿ. ನಾವು ಚಂದು, ಬೇಬಿ, ಮಾನಸ, ನಮ್ಮ ಅಜ್ಜಿ ಎಲ್ಲ ಆಲ್ರೆಡಿ ಹೋದರು. ನಾವೀಗ ಹೋಗ್ತಾ ಇದ್ದೀವಿ, ಅವರು ಬಿಟ್ಟು ಬರ್ತಾರೆ ಗೈಸ್, ಅರ್ಧಕ್ಕೆ ಅಲ್ಲಿವರೆಗೂ ನಡ್ಕೊ ಹೋಗ್ತಾ ಇರ್ತೀವಿ. ಹೋಗ್ತಾ ತೋಟ ಸಿಕ್ತು, ತುಂಬ ಚೆನ್ನಾಗಿತ್ತು ವೆದರು ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ. ತೋಟನೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದಾದಮೇಲೆ ನಮ್ಮ ಸ್ಕೂಟಿ ಬಂದು ಹತ್ಕೊಂಡು ಟೆಂಪಲ್ ಕಡೆ ಹೊರಟ್ವಿ, ನಾನು, ನನ್ನ ತಮ್ಮ ಹಾಗೆ ನಮ್ಮ ಅಕ್ಕ. ಗೈಸ್ ಎಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಡೆಕೋರೇಷನ್. ಸೊ ಗೈಸ್ ಈಗ ಟೆಂಪಲ್ ಹತ್ರ ಬಂದ್ವಿ. ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ, ನಾವೇ ಲಾಸ್ಟು. ಆಲ್ಮೋಸ್ಟ್ ಎಲ್ರದ್ದು ಆಗಿತ್ತು ಗೈಸ್. ನಮ್ಮ ಮಾವ ಮಾರ್ನಿಂಗ್ 6 ಗಂಟೆಗೆ ಬರೋಕ್ಕೆ ಹೇಳಿದರು, ಯಾಕಂದರೆ 5 ಗಂಟೆಯಿಂದನೇ ಪೂಜೆ ಹೋಮ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ನಾವು ಸೋಮವಾರ ಆಗಿದ್ದರಿಂದ ಮನೇಲೂ ಪೂಜೆ ಮಾಡಿ ಹೋಗೋದು ಲೇಟ್ ಆಯಿತು. ನಾವು ಹೋಗೋ ಅಷ್ಟರಲ್ಲಿ ಹೋಮನೂ ಸ್ಟಾರ್ಟ್ ಆಗಿತ್ತು, ಇನ್ನೊಂದು ರೌಂಡು. ಸೊ ದೇವ್ರು ಇನ್ನೂ ಏನೂ ಓಪನ್ ಮಾಡಿರಲಿಲ್ಲ, ರೆಡಿ ಮಾಡಿ ಇಟ್ಟಿದ್ರು. ಇದಾದಮೇಲೆ ಟೆಂಪಲ್ ಸುತ್ತಮುತ್ತ ಎಲ್ಲ ಒಂದು ರೌಂಡ್ ಹಾಕ್ಕೊಂಬಂದು, ನಮಗೂ ಆ್ಯಕ್ಚುಲಿ ಹೋಮ ಮಾಡೋಕ್ಕೆ ಚಾನ್ಸ್ ಸಿಕ್ತು, ತುಂಬ ಖುಷಿ ಆಯಿತು. ಈ ಥರ ಎಲ್ಲ ಹೋಮ ಎಲ್ಲ ಮಾಡಿಸ್ತಾ ಇರ್ತಾರೆ, ಬಟ್ ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹೋಮ ಮಾಡಿದ್ದು ಫಸ್ಟ್ ಟೈಮು. ಸೊ ಊರ ಟೆಂಪಲಲ್ಲಿ ಈ ಥರ ಎಲ್ಲ ಮಾಡೋದು ಏನೋ ಒಂಥರ ಖುಷಿ ಕೊಡುತ್ತೆ, ಹಾಗೆ ಪಾಸಿಟಿವಿಟಿನೂ ಸಿಗುತ್ತೆ. ಸೊ ನನಗೆ ಫೀಲ್ ಆಗಿದ್ದೇನು ಅಂದರೆ, ಯಾರ್ಯಾರು ಕೂತಿದ್ದಾರೆ, ನಿಂತಿದ್ದಾರೆ, ಹೋಮ ಮಾಡ್ತಿದ್ದಾರೆ ಅವರೇ ಕೊನೆವರೆಗೂ ಇದ್ದರು. ಬಟ್ ನಾವೇ ಕೊನೆವರೆಗೂ ಮಾಡೋದಕ್ಕಿಂತ ಬೇರೆಯವ್ರಿಗೂ ಚಾನ್ಸ್ ಸಿಕ್ಕಿದ್ರೆ, ಸೊ ಎಲ್ಲರೂ ಸ್ವಲ್ಪ ಹೊತ್ತು ಮಾಡಿದೆ, ಎಲ್ರಿಗೂ ಮಾಡ್ದಂಗೆ ಆಗುತ್ತೆ. ಬಿಕಾಸ್ ಇದು ಟೆಂಪಲ್ಲು ಎಲ್ರಿಗೂ ಸೇರಿದ್ದು, ಸೊ ಎಲ್ಲರೂ ಸ್ವಲ್ಪ ಹೊತ್ತುಗೆ ಚಾನ್ಸ್ ಸಿಗಬೇಕಿತ್ತು ಎಲ್ರಿಗೂ. ಸೊ ಐ ಕುಡ್ ಫೀಲ್ ದಟ್. ಲೈಕ್ಗೆ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ, ನೀವು ಕಾಮೆಂಟ್ ಮಾಡಬೇಕು. ಇಲ್ಲಿ ಸ್ವಾಮೀಜಿಗಳು, ನಿನ್ನ ರೀಲ್ಸ್ಗೆ ಲೈಕ್ ಮಾಡ್ತೀನಿ, ನೀನು ರಿಪ್ಲೈ ಮಾಡಲ್ಲ ಅಂತ ನನಗೆ ಹೇಳ್ತಾ ಇದ್ರು. ಲೈಕ್ಗೆ ರಿಪ್ಲೈ ಹೇಗೆ ಮಾಡೋದು ಹೇಳ್ಕೊಡಿ ಗೈಸ್, ನಂಗೆ ಗೊತ್ತಿಲ್ಲ. ಸೊ ಗೈಸ್ ಫೈನಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ಮಂಡೇ ಇದ್ದಿದ್ದರಿಂದ ನನಗೆ ಮಂಡೇ ವೀಕ್ ಆಫ್ ಇರುತ್ತೆ, ನನಗೆ ಸ್ಟ್ಯಾಂಡರ್ಡ್ ವೀಕ್ ಆಫ್ ಇರಲ್ಲ, ಸಂಡೇ ಮಂಡೇ ವೀಕ್ ಆಫ್ ಇರುತ್ತೆ. ಸೊ ಎವ್ರಿ ಮಂಡೇ ನನಗೆ ಚಾನ್ಸ್ ಸಿಗುತ್ತೆ ಶಿವ ಟೆಂಪಲ್ಗೆ ಹೋಗೋಕ್ಕೆ, ಹಾಗೆ ಪೂಜೆ ಎಲ್ಲ ಮಾಡೋಕ್ಕೆ. ನಾನಂತೂ ಫುಲ್ ಹ್ಯಾಪಿ. ಹಾಗೆ ಸ್ವಾಮೀಜಿಗಳು ಬಂದಿದ್ದರು. ಇಲ್ಲಿ ನಮ್ಮ ಮಾವ ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ, ಹಾಗೆ ಊರಿನ ಜನ ಎಲ್ಲ ಒಟ್ಟಿಗೆ ಸೇರಿದ್ದಾರೆ. ಏನೇ ಪೂಜೆ ಸಂಭ್ರಮ ಆದರೂ ಇದೇ ಥರ ಒಟ್ಟಿಗೆ ಸೇರ್ತಾರೆ. ಸ್ವಾಮೀಜಿಗಳ ಸ್ಪೀಚ್ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಶ್ರದ್ಧೆಯಿಂದ ಕುತ್ಕೊಂಡು ಕೇಳ್ತಾ ಇದ್ದಾರೆ. ಗೈಸ್ ನನ್ನ ಟೂಬಿ ಎಲ್ಲಿ ಬಚ್ಚಿಟ್ಕೊಂಡವಳೆ, ಅವಳ ಮಕ್ಳು ನೋಡೋಣ ಬನ್ನಿ ಗೈಸ್. ಟೂಬು ಅದು ಒಂದು ಬ್ಲ್ಯಾಕು, ಇನ್ನೊಂದು ಪಿಂಕ್ ಇತ್ತಲ್ಲ ಅದಲ್ಲಿ. ಓನು ಟೂಬು ಪಿಂಕ್ ತೋರಿಸು. ಪಿಂಕು ಎಲ್ಲ ಬಚ್ಚಿಟ್ಕೋಬಿಟ್ಟೈತಿ ನೋಡಿ ಗೈಸ್, ಎಲ್ಲಿ ತಂದು ಇಟ್ಕೊಂಡೆ. ಗೈಸ್ ನನ್ನ ಟೂಬಿನೇ ಕಡಿತಾ ಇಲ್ಲ, ಅವ್ರ ಮಗಳು ಬರ್ತಾವಳು ಕಡಿಯಕ್ಕೆ. ನೋಡಿ ಸೊಕ್ಕ ಚುಟಿ ಐತೆ ಅನ್ಸುತ್ತದೆ. ಇನ್ನೊಂದೆಲ್ಲ ಆಯ್ತಾ ಟೂಬು. ನನ್ನ ಟೂಬಿ ಗೊತ್ತು, ನಾನು ಏನು ಮಾಡಲ್ಲ. ತುಂಬ ಫಸ್ಟ್ ಟೈಮ್ ಬಿಸಿಲಲ್ಲಿ ಕೆಲಸ ಮಾಡ್ತಾವಳೆ ಗೈಸ್. ಚಿಕ್ಕ ಹುಡುಗಿಳು ಮಾಡಾಳಂತೆ ಗೈಸ್, ನಮ್ಮಮ್ಮ ಹೇಳ್ತಿರುತ್ತೆ. ಇವಾಗ ಸ್ವಲ್ಪ ಬೆಂಗಳೂರಿಗೆ ಹೋಗಿ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅವರು ಕೆಲ್ಸಕ್ಕೆ ಬರಲ್ಲ.
ಇವತ್ತು ನಮ್ಮ ಅಪ್ಪ ಬೈದು ಕರ್ಕೊಂಬಂದವ್ರೆ ಗೈಸ್. ಸ್ವಲ್ಪ ಬಗ್ಗಿ ಮಾಡ್ತಾವಳೆ, ಮಾಡು ಮಾಡು. ಅಬ್ಬ ಥ್ಯಾಂಕ್ ಯು ರೋಜು. ಇವಾಗ ಯಾಕೆ ಗೊತ್ತಾಕಲ್ಲ? ಹಾ ರೋಜು ಹಂಗೆಲ್ಲ ಹೇಳ್ಬೇಡಿ, ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಸೊ ಗೈಸ್, ಸಂಜೆ ಆದಮೇಲೆ ಎಲ್ಲರೂ ನಮ್ಮ ಕೆಲಸದಲ್ಲಿ ಬ್ಯುಸಿ ಆದ್ವಿ. ಯಾರ್ದೇನೇ ಕೆಲಸ ಆದರೂ ನಮ್ಮ ಮಾನಸಿಂದು ಕಾಫಿ ಟೀ ಮಾಡಿಕೊಡೋ ಕೆಲಸ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.